ಒಂದು 6 ಏರ್ ಬೀನ್ಸ್ ದಾಟಿದ್ರೆ ಆ ವ್ಯೂ ಪಾಯಿಂಟ್ ಸಿಗುತ್ತೆ. ಅಂಡರ್ ರೋಡ್ ಕ್ಲೋಸಾ? ಮುಚ್ಚಿದವರು ತೆಗೆದಿದವರು, ಚಿಕ್ಕ ಹೋಟ್ಲ ದೊಡ್ಡ ಹೋಟ್ಲ ಏನೂ ಗೊತ್ತಾಗಲ್ಲ ಅವರು. ಸೂಪರ್ ಇದೆ, ನನಗಂತೂ ತುಂಬ ಇಷ್ಟ ಆಯಿತು ರೋಡ್ಸ್. ಬ್ರೇಕ್ಫಾಸ್ಟ್ ಇದೆ. ಚರ್ಚ್ಗಳಿಗೆ ಮಸೀದಿಗಳಿಗೆ ಬರ ಇಲ್ಲಪ್ಪ ಇಲ್ಲಿ, ವೆಜ್ಜಾನವೆ. 2 ಪರ್ಸನ್ಸ್ 1000 rupees. ಅದು ಮುಂದೆನೇ ಇರೋದು, ಇನ್ನು ಸ್ವಲ್ಪ ಒಂದು 6 ಏರ್ ಬೀನ್ಸ್ ದಾಟಿದ್ರೆ ಆ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾನು ಅರ್ತ್ ಲಾರ್ಜೆಸ್ಟ್ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಅದು ನನ್ನ ಲೊಕೇಶನಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಅಂಡರ್ ರೋಡ್ ಕ್ಲೋಸಾ? ಥ್ಯಾಂಕ್ ಯು. ರೋಡ್ ಕ್ಲೋಸ್ ಇದೆ ಅಂತೆ, ನಮ್ಮ ಸ್ಟೇಯಿಂದ ಹೋಗೋ ರೋಡು. ಸೊ ಮೈನ್ ರೋಡ್ಗೆ ಹೋಗಿನೇ ಹೋಗ್ಬೇಕು. ಸೊ ಟಿಫಿನ್ಗಿನ್ನ ಏನು ನಾವು ಥಿಂಕ್ ಮಾಡಿಲ್ಲ, ಆನ್ ದ ವೇ ನಾವು ಅಲ್ಲಿ ಓಡಿದ್ದೀವಿ, ಅಲ್ಲೇ ಟಿಫಿನ್ ಮಾಡ್ಕೊತೀವಿ. ಸೊ ಇಲ್ಲಿ ರೈಟ್, ಓಕೆ ರೈಟ್ ಎಡ್ಕೊಳ್ಳೋ. ಹೋಟೆಲ್ ಅನ್ನಪೂರ್ಣ ಅಂತ, ಪ್ಯೂರ್ ವೆಜ್ಜು, ಇನ್ನೂ ತೆಗೆದಿಲ್ಲ. ಎಂತ ಮಾಡೋಣ, ನಾವು ನಮ್ಮ ರೈನ್ ಗೇರ್ಸ್ ಎತ್ಕೊಂಡಿದ್ದೀವಿ, ನೋಡೋಣ. ಮಳೆ ಬಂತು ಅಂದರೆ ಹಾಕೊಳ್ಳೋದು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಮುಚ್ಚಿದವರು ತೆಗೆದಿದವರು, ಚಿಕ್ಕ ಹೋಟ್ಲ ದೊಡ್ಡ ಹೋಟ್ಲ ಏನೂ ಗೊತ್ತಾಗಲ್ಲ ಅವರು. ಸಿಟಿಗಳಲ್ಲಾದ ರೆಸ್ಟೋರೆಂಟ್ಗಳಿರ್ತವೆ, ಇಲ್ಲಿ ಯಾವುದೇ ಥರ ರೆಸ್ಟೋರೆಂಟ್ಗಳಿರೋಲ್ಲ. ಈ ರೋಡ್ಸ್ ಬಗ್ಗೆ ಏನು ಮಾತಾಡೋ ಅವಶ್ಯಕತೆನೇ ಇಲ್ಲ, ಹಾಗಿದ್ದಾವೆ ರೋಡ್ಸ್ಗಳು. ಸೂಪರ್ ಇದೆ, ನನಗಂತೂ ತುಂಬ ಇಷ್ಟ ಆಯಿತು ರೋಡ್ಸ್. ಬ್ರೇಕ್ಫಾಸ್ಟ್ ಇದೆ. ಬ್ರೇಕ್ಫಾಸ್ಟ್ ಯಾವುದು? ಕುರ್ಮಾ ತಗೊಂಡು ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮುಗೀತು. ಪುಟ್ಟು, ಪೂರಿ, ಕುರ್ಮಾ. ಇಲ್ಲಿ ಅರ್ಲಿ ಮಾರ್ನಿಂಗ್ಗೆ ಪರೋಟಾಗಳು ತಿಂತಾರಪ್ಪ. ಪರೋಟಾಗಳು ಅಪ್ಪ ಮತ್ತು ದೋಸೆ ಥರ ಮಾಡ್ತಾರೆ, ಅದು ಅದೆಲ್ಲ ಅರ್ಲಿ ಮಾರ್ನಿಂಗ್ಗೆ ತಿಂತಾರೆ. ಚರ್ಚ್ಗಳಿಗೆ ಮಸೀದಿಗಳಿಗೆ ಬರ ಇಲ್ಲಪ್ಪ ಇಲ್ಲಿ, ವೆಜ್ಜಾನವೆ. ದೇವಸ್ಥಾನಗಳೇ ನೋಡಿಲ್ಲ. ಗಾಡ್ ಇಲ್ಲೂ ಹೋಟೆಲ್ಸ್ ಇದೆ, ಸೊ ನೋ ಪ್ರಾಬ್ಲಮ್. ಇವಾಗ ಓಪನ್ ಮಾಡ್ತಾ ಇದ್ದಾರೆ ಪೇ ಆ್ಯಂಡ್ ಪಾರ್ಕ್. ಸೊ ಇದು ಎಂಟ್ರೆನ್ಸಲ್ಲಿ ನಿಮ್ಗೆ 40 ರೂಪೀಸ್ಗೆ ರೈಲ್ವೆ ಟಿಕೆಟ್ ತೊಗೊಬೇಕು. ಅದು ತೊಗೊಂಡ ಮೇಲೆ ನೀವು ಸ್ವಲ್ಪ ಮುಂದಕ್ಕೆ ಹೋದರೆ ನಿಮ್ಗೆ ಈ ಥರ ಒಂದು ಫೆಸಿಲಿಟಿ ಇದೆ, ಟೆಂಪೋ ಟ್ರಾವೆಲರ್ ಬಂದು ಕರ್ಕೊಂಡು ಹೋಗ್ತಾರೆ. ಅದು ಮಾಡ್ಬೋದು, ಇಲ್ಲ ಬೈ ವಾಕ್ ನೀವು ಹೋಗ್ಬೋದು ಅಂದರೆ ಅದು ಹೋಗ್ಬೋದು. 2 ಆಪ್ಷನ್ ಇದೆ. ಟೆಂಪೋ ಟ್ರಾವೆಲರ್ ಕರ್ಕೊಂಡು ಹೋಗೋದು ಪರ್ ಪರ್ಸನ್ 25 ರೂಪೀಸ್ ಆಗುತ್ತೆ. ಇದು ಅಪ್ ಆ್ಯಂಡ್ ಡೌನ್ ಅಮೌಂಟು. ಇದರಿಂದ ಇಳಿದ ತಕ್ಷಣ ಲೆಫ್ಟಿಗೆ ಬಂದರೆ ನೀವು ಡ್ಯಾಮ್, ಬಾಣಾಸುರ ಸಾಗರ್ ಡ್ಯಾಮ್ದು ರಿಸರ್ವ್ ವಾಟರ್ನ ನೀವು ಕ್ಲೀನಾಗಿ ನೋಡ್ಬೋದು. ಸ್ವಲ್ಪ ದೂರ ಹಂಗೆ ನಡ್ಕೊಂಡು ಈ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದೆಲ್ಲ ಒಳ್ಳೆ ಶೂಟಿಂಗ್ ಪಾಯಿಂಟ್ ಥರ. ನೀವು ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಬಂದರೆ, ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ನ್ಯಾಚುರಲ್ ಪಾರ್ಕ್ ಬಂದ್ವಿ. ನ್ಯಾಚುರಲ್ ಪಾರ್ಕಲ್ಲಿ ನಿಮಗೆ ಫಿಶ್ ಸ್ಪಾ ಇರುತ್ತೆ, ಮತ್ತು ಫಿಶ್ ಪಾಂಡ್ ಇರುತ್ತೆ, ಮತ್ತು ಎಂಡಿಂಗಲ್ಲಿ ಬೋಟಿಂಗ್ ಪಾಯಿಂಟ್ಸ್ ಇರುತ್ತೆ. ಬೋಟಿಂಗ್ ಪಾಯಿಂಟ್ಸಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಕಯಾಕಿಂಗ್ ಇರುತ್ತೆ, ಇನ್ನು ಹಲವಾರು ಪೆಡ್ಲಿಂಗ್ ಬೋಟ್ಸು ಮತ್ತು ಬೇರೆ ಯಾವ್ದು ಬೋಟಿಂಗ್ ಫೀಚರ್ಸ್ ಎಲ್ಲ ಅದರಲ್ಲಿದೆ. ಸೊ ಅದೆಲ್ಲ ನೋಡ್ಬೋದು, ಎಕ್ಸ್ಪೀರಿಯನ್ಸು ಮಾಡ್ಬೋದು. ಸೊ ಇಲ್ಲಿ ಬೋಟಿಂಗ್ ಎಲ್ಲ ಹೆಂಗೆ ಅಂದರೆ ಪರ್ ಪರ್ಸನ್ ಲೆಕ್ಕ ಮಾಡಲ್ಲ ಇವ್ರು ಲೆಕ್ಕ ಮಾಡೋದು ಫುಲ್ ಒನ್ ಬೋಟ್ ಲೆಕ್ಕ. ಪರ್ ಬೋಟ್ 1000 ರೂಪೀಸ್, ಪರ್ ಬೋಟ್ 1000. ಒಂದು ಫುಲ್ ಬೋಟ್ ಲೆಕ್ಕ 1000 ರೂಪೀಸ್. ಸೊ ನಾವಿಬ್ಬರಾಗಿದ್ದು ನಾವು ಒಂದು ಫುಲ್ ಬೋಟ್ ತೊಗೊಂಡ್ವಿ. ನಮ್ಮ ಡೀಟೇಲ್ಸು, ಫೋನ್ ನಂಬರು, ಅಡ್ರೆಸ್ ಎಲ್ಲ ಕೊಡಬೇಕಾಗಿತ್ತು ಅವ್ರಿಗೆ. ಸೊ ನಾವು ಅಲ್ಲಿ ಬರೆದು ಅಪ್ಲಿಕೇಶನ್ ಬರೆದು ಕೊಟ್ಟು ಸ್ವಲ್ಪ ಮುಂದೆ ಬಂದ ತಕ್ಷಣ ನಮಗೆ ಈ ಲೈಫ್ ಸೇವಿಂಗ್ ಜಾಕೆಟ್ ಹಾಕ್ತಾರೆ. ಜಾಕೆಟ್ ಹಾಕ್ಸ್ಕೊಂಡು ನಮ್ಮ ಟಿಕೆಟ್ ನಮ್ಮ ಕೈ ವಾಪಸ್ ಕೊಟ್ಟು ನಮ್ಮ ಡೀಟೇಲ್ಸು ಅವ್ರನ್ನ ಇಟ್ಕೊಂಡು ನಮ್ಮನ್ನ ಡೈರೆಕ್ಟಾಗಿ ಬೋಟ್ ಹತ್ತಿ ಅಂತ ಕಳಿಸ್ತಾರೆ. ಅದು ಅವ್ರ ಲ್ಯಾಂಗ್ವೇಜಲ್ಲಿ ಹೇಳಿದ್ರು ನಮಗೇನೂ ಅರ್ಥ ಆಗಿಲ್ಲ. ನಾವು ಸುಮ್ಮನೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಒಳಗಡೆ ಬಂದು ಕೂತು ಒಂದು ಸ್ವಲ್ಪ ಹೊತ್ತಿಗೆ ಬೋಟ್ ರೈಡ್ ಸ್ಟಾರ್ಟ್ ಆಗುತ್ತೆ. ಈ ಬೋಟ್ ರೈಡ್ ಹೆಂಗಿದೆ ಅಂದರೆ ಪ್ಲೈನ್ ಜಾಗದಲ್ಲಿ ಸೆಂಟ್ರಲ್ಲಿ ಯಾವುದೋ ಮೋಟರ್ ವೆಹಿಕಲ್ ಎತ್ಕೊಂಡು ಒಂದು ರೌಂಡ್ ಹಾಕೊಂಡು ಬಂದಂಗಿದೆ ಅಷ್ಟೇ. ಇದನ್ನು ನೀವು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಏನು ಇರಲ್ಲ ಇಲ್ಲಿ. ಓದೋರಿಗೆ ನೇಚರು ಅಥವಾ ವಾಟರ್ಸು ಆ ಥರ ಸ್ಪೋರ್ಟ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಮಾತ್ರ ಇದನ್ನು ಮಾಡಿ. ಇಲ್ಲ ಅಂದರೆ
ಇದು ನಿಮಗೆ ಬೋರ್ ಆಗೋದಂತೂ ಗ್ಯಾರಂಟಿ. ಇಲ್ಲಿ ನೋಡೋಕೆ ಬೇರೆ ಯಾವ ಥರನೂ ಸಿಗೋಲ್ಲ, ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ ಥರ ರೆಡಿಯಾಗಿದ್ದಾವೆ. ಪ್ಲಸ್ ಯಾವುದೋ ಒಂದು ಮೇನ್ ಫೋಟೋ ಕರ್ಕೊಂಡು ನಿಲ್ಲಿಸ್ತಾನೆ ಅಯ್ಯಪ್ಪ, ಅಲ್ಲಿ ಫೋಟೋ ಇಟ್ಕೊಳ್ಳಿ ಅಂತಾನೆ. ನಾವೊಂದು 4-5 ಫೋಟೋ ಬಿಡಿದ್ವಿ, ಅಲ್ಲೊಂದು ರೆಸಾರ್ಟ್ದು ನಮ್ಮದು ಎಲ್ಲ ಒಂದು 4 ಫೋಟೋ ಬಿಡಿದ್ವಿ. ಅಲ್ಲಿಂದ ಇನ್ನೊಂದು 300 ರೂಪಾಯಿ ಕೊಟ್ಟರೆ ಇನ್ನೊಂದು 3 ಕಿಲೋಮೀಟರ್ ಲೊಕೇಶನ್ ಇದೆ, ಕರ್ಕೊಂಡು ಹೋಗ್ತೀವಿ ಅಂತಾರೆ. ಇದೇ ಲೊಕೇಶನ್, ಸೇಮ್ ಲೊಕೇಶನು, ಸೇಮ್ ಸ್ಪಾಟು, ಸೇಮ್ ಡ್ಯಾಮು, ಸೇಮ್ ಅಲ್ವಾ. ಸೊ ನಾವು ಬೇಡ ಅಂದ್ವಿ. ಅಲ್ಲಿಂದ ಡೈರೆಕ್ಟಾಗಿ ಒಂದು ಚಿಕ್ಕದಾಗಿ ಸ್ವಲ್ಪ ಲೆಂತಿಯಾಗಿ ಹೋಗಿ ಅವನು ಕಟ್ ಹೊಡ್ಕೊಂಡು ರಿಟರ್ನ್ ಬಂದ. ಸೊ ರಿಟರ್ನ್ ಬರಬೇಕಾದ್ರೆ ನಿಮ್ಮನ್ನ ಇಳಿಸ್ತಾರಲ್ಲ ಆ ಜಾಗದಲ್ಲಿ ಮಾತ್ರ ಒಂದು 3-4 ರೌಂಡು ಡೀಪ್ ಕಟ್ ರೌಂಡ್ಸ್ ಹೊಡಿತಾರೆ ಅಷ್ಟೇ. ಆ ಡೀಪ್ ಕಟ್ ರೌಂಡ್ಸ್ ಹೊಡೆದ ತಕ್ಷಣ ನೀವು ಕರ್ಕೊಂಡೋಗಿ ಬಿಡ್ತಾರೆ. ಈ ಡೀಪ್ ಕಟ್ ರೌಂಡ್ಸ್ ಹೆಂಗಿದೆ ಅಂದರೆ ಮಾತ್ರ ಇಡೀ ಬೋಟಿಂಗ್ ಸೆಷನ್ ಅಲ್ಲ, ಇದರಿಂದ ನಂಗೆ ಇಷ್ಟ ಆಗಿದೆ. ಇನ್ನು ಯಾವುದೂ ಇಷ್ಟ ಆಗಿಲ್ಲ, ಯಾಕಂದರೆ ಸ್ವಲ್ಪ ಅಡ್ವೆಂಚರಸ್ ಥರ ಇದೆ. ಬೋಟ್ ಫುಲ್ಲು ವಾಳುತ್ತಲ್ಲ, ಅದೊಂಥರ ಕ್ಯೂರಿಯಾಸಿಟಿ ಇರುತ್ತೆ. ಇದಾದಮೇಲೆ ಏನಿಲ್ಲ, ಡೈರೆಕ್ಟ್ ಕರ್ಕೊಂಡೋಗಿ ನಿಮ್ಮನ್ನ ದಡದಲ್ಲಿ ನಿಲ್ಲಿಸ್ತಾರೆ. ಅದು ಇಳಿದ ತಕ್ಷಣ ನಿಮ್ಮ ಜಾಕೆಟ್ ಎತ್ಕೊಂತಾರೆ. ಆಮೇಲೆ ನೀವು ನಾರ್ಮಲಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ಬೋದು. ಸೊ ನಾವು ಇಲ್ಲಿರೋ ಜಿಪ್ಲೈನಲ್ಲಿ ನಾವು ಜಿಪ್ಲೈನ್ ನೋಡಿಲ್ಲ, ಅಂದರೆ ನಾವು ಎಕ್ಸ್ಪೀರಿಯನ್ಸ್ ತೊಗೊಂಡಿಲ್ಲ. ಸೊ ಮಡಿಬುಡ್ ಜಿಪ್ಲೈನ್ ಅಂತ ಇರುತ್ತೆ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ವಿಡಿಯೋ ಮುಗಿಯುತ್ತೆ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.